ಅಣ್ಣ ನಿನ್ ಕಿಶನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಅವ್ನ್ ಮೋಸ್ಟ್ಲಿ ಚೇಂಜ್ ಆಗಿರ್ಬೋದು ಅಲ್ವಾ? ಏನ್ ಮಾತಾಡ್ತಿದ್ಯಾ? ಅದೇ ಬದಲಾಗದು ಅದು ಅವನು. ಅದ್ ಹೇಗ್ ಸಾಧ್ಯ? ಅಂದ್ರೆ ಎಲ್ಲರಿಗೂ ಒಂದು ಟರ್ನ್ ಅಂತ ಇರತ್ತೆ ಅಲ್ವಾ? ನಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೈಲಿಗೆ ಹೋಗಿ ಜಗತ್ತೇ ಮುಚ್ಚೋಯ್ತು ಅಂತ ಗೊತ್ತಾದಾಗ ಯಾರಾದ್ರೂ ಬದಲಾಗೇ ಆಗ್ತಾರೆ ಅಲ್ವಾ ಅಣ್ಣ? ಅದ್ಯಾ ಕೆಲವರು ಲೈಫ್ ಲಾಂಗ್ ಬದಲಾಗೋದಿಲ್ಲ. ಸತ್ರು ವಿಷ ಕರ್ತಾರೆ ಅಂತ ಹೇಳ್ತಾರಲ್ಲ, ಆ ಕ್ಯಾಟಗರಿ ಸೇರಿದವನು. ನಿಜ ಅಣ್ಣ, ಒಪ್ಕೊಡ್ತೀನಿ. ಆದ್ರೆ ಅಂತವ್ರು ಜೈಲಿಂದ ಹೊರಗೆ ಬರ್ತಿದಂಗೆ ಹಾಗೆ ಸಾಧಿಸೋಕ್ ನೋಡ್ತಾರೆ. ದ್ವೇಷದ ಮುಂದೆ ತಾಳ್ಮೆ ಇರಲ್ಲ. ಆದ್ರೆ ಕಿಶನ್ ಹಾಗೆ ಮಾಡಿಲ್ಲ ಅಲ್ವಾ? ಅವನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅದ್ಯಾ. ಅವನು ಖಂಡಿತವಾಗ್ಲೂ ಏನೋ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾನೆ. ಹಣಕ್ಕಿನ್ ಸೆನ್ಸ್ ಇಟ್. ಅದೇಗ್ ಹೇಳ್ತೀಯ ನೀನು? ನೋಡದ್ಯಾ, ಇದು ಬರೀ ಕೋಇನ್ಸಿಡೆನ್ಸ್ ಆಗಿದ್ರೆ ಅವನು ನಮ್ಗೆ ಯಾವಾಗ್ಲೂ ಒಂದ್ಸಲ ಸಿಕ್ಕಿರೋ. ಹೋಗಿ ಜಾಗದಲ್ಲಿ ಪದೇ ಪದೇ ಯಾವಾಗ್ಲೂ ಸಿಕ್ತಿರ್ಲಿಲ್ಲ. ದಿಸ್ ಡೆಫಿನೆಟ್ಲಿ ಸಮಥಿಂಗ್ ಹಿಯರ್. ವೇದಾಂತ್, ನನಗೂ ಮುಂಚೆ ನಿನ್ ತರಾನೇ ಅನಿಸ್ತಿತ್ತು. ಆದ್ರೆ ನಿನ್ನೆ ಒಂದ್ಸಲ ನಾರ್ಮಲ್ ಆಗಿ ಯೋಚನೆ ಮಾಡು. ಅವ್ನು ಏನ್ ಪ್ಲಾನ್ ಮಾಡೋದಕ್ಕೆ ಸಾಧ್ಯ? ಆದ್ರೆ ಅದಕ್ಕೆ ರೋಡ್ ಕ್ರಾಸ್ ಮಾಡುವಾಗ ಗಾಡಿ ಅಡ್ಡ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾನ? ಅಥವಾ ನಮ್ಮ ಅಮ್ಮಂಗ್ ತಲೆ ತಿರುಗುವಾಗ ಬಂದು ಹೆಲ್ಪ್ ಮಾಡಿ ಇಂಪ್ರೆಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾನ? ಇಲ್ಲ ವೇದಾಂತ್, ಅವನು ಬದಲಾಗಿದ್ದಾನೆ ಅಂತ ನನಗೂ ಅನಿಸ್ತಾ ಇದೆ. ನೀವೇನೇ ಹೇಳಿ, ನನಗಿದೆಲ್ಲ ಪಕ್ಕ ಪ್ರೀ ಪ್ಲಾನ್ ಅನಿಸ್ತಾರೆ. ಅವನು ನಮ್ ದೃಷ್ಟಿಯಲ್ಲಿ ಒಳ್ಳೆಯವನಾಗೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ. ಆಯ್ತು, ಹಂಗೇನೆ ಅನ್ಕೊಳ್ಳೋಣ. ಆದ್ರೆ ಅನ್ಕೊಳ್ಳೋದ್ರಿಂದ ಅವನಿಗೇನ್ ಲಾಭ? ನಮ್ಮ ಅಣ್ಣನ ಕಂಪ್ನಿಯಿಂದ ಲೂಟಿ ಮಾಡಿರೋ ದುಡ್ಡೆಲ್ಲ ಇಲ್ಲಿ ಭದ್ರವಾಗಿದ್ಯಾ? ನೀನು ನಾನು ಅನ್ಕೊಂಡಿರೋಷ್ಟು ಬ್ರಿಲಿಯಂಟ್ ಅಲ್ಲ ಅಂತ ಆಯ್ತು. ಇರು, ನಿಂಗೆ ಬುದ್ಧಿ ಕಲಿಸ್ತೀನಿ. ನಮ್ಮಣ್ಣ ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲ ಯಾರಿಗೂ ಗೊತ್ತಿಲ್ಲದೆ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡಿಕೊಂಡು ಬೇಡ್ದಿರೋ ಕೆಲಸಕ್ಕೆ ಯೂಸ್ ಮಾಡ್ತಿದ್ಯಾ ಅಲ್ವಾ? ಯಾರ್ದೋ ದುಡ್ಡಲ್ಲಿ ನೀನು ಜಾತ್ರೆ ಮಾಡ್ತಿದ್ಯಾ? ನಾನು ವಾಪಸ್ ಬಂದಾಗಿದೆ, ಸುಮ್ಮನೆ ಬಂದಿಲ್ಲ. ನನ್ನ ಆಚೆ ಹಾಕಿದ್ದಕ್ಕೆ ರಿವೆಂಟ್ ತೀರ್ಸ್ಕೊಂಡು ಬಂದಿದ್ದೀನಿ. ನಿನ್ನ ಮುಖವಾಡ ಕಲ್ಚವರೆಗೂ ನಾನು ಸುಮ್ಮನೆ ಇರಲ್ಲ.
ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಯಾರು ನೀವು? ನಿಮ್ಗೆ ಏನಾಗಬೇಕಾಗಿತ್ತು? ನನ್ನ ಹೆಸರು ಆರ್ತಿ ಅಂತ ಗುರುಗಳೇ. ನಿಮ್ ಜ್ಯೋತಿಷ್ಯ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ಪೇಪರಲ್ಲಿ. ನಿಜ ಹೇಳಬೇಕು ಅಂದ್ರೆ ಕೆಲವ್ರ ಹತ್ರ ವಿಚಾರಿಸ್ಕೊಂಡೇ ಬಂದಿದ್ದೀನಿ. ನಿಮ್ ಜ್ಯೋತಿಷ್ಯ ಶಾಸ್ತ್ರ ತುಂಬಾ ಕರಾರವಾಗಿದೆ ಅಂತ ಗೊತ್ತಾಯ್ತು. ಒಳ್ಳೇದು. ನಿಮ್ಗೆ ಏನಾಗಬೇಕಮ್ಮ? ನಾನೊಂದು ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಬಂದಿದ್ದೀನಿ ಗುರುಗಳೇ. ಸರಿಮ್ಮ, ನಿಮ್ಮ ಹೆಸರು ಆರ್ತಿ ಅಂದ್ರಿ ಅಲ್ವಾ? ಹೌದು ಗುರುಗಳೇ. ನೋಡಮ್ಮ, ಮನೆ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲದ ಮನೆ ಇಲ್ವೇ ಇಲ್ಲ. ಈ ರೀತಿ ಸಮಸ್ಯೆ ಹೇಳ್ಕೊಂಡು ನನ್ನ ಹತ್ರ 100 ಜನ ಬರ್ತಾರೆ. ಅವರಿಗೆಲ್ಲ ಪರಿಹಾರ ಸಿಕ್ಕಿದೆ, ಒಳ್ಳೇದು ಆಗಿದೆ. ಇವಾಗ ನಿನ್ ಸಮಸ್ಯೆ ಏನು ಅಂತ ಹೇಳಮ್ಮ. ಗುರುಗಳೇ, ಮನೆಯಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ನಡೀತಾನೆ ಇದೆ. ನನಗಂತೂ ಮನ್ಸಿಗೆ ನೆಮ್ಮದಿನೇ ಇಲ್ಲ. ನನ್ ಬರೀ ಇದ್ರದೇ ಚಿಂತೆ ಆಗೋಗಿದೆ. ಇವಾಗ ನನ್ನ ಹತ್ರ ಬಂದಿದೆಯಲ್ಲ, ಚಿಂತೆ ಯಾಕಮ್ಮ? ಏನಾಯ್ತು ಅಂತ ಹೇಳಮ್ಮ. ಗುರುಗಳೇ, ಅಡಿಗೆ ಮಾಡಕ್ಕೆ ಪ್ರತಿಯೊಂದನ್ನು ರೆಡಿ ಮಾಡಿಟ್ಟಿದ್ದೆ. ತೆಂಗಿನಕಾಯಿ ಒಡೆದಾಗ ತೆಂಗಿನಕಾಯಿ ಪೂರ್ತಿ ಕೆಟ್ಟೋಗಿತ್ತು. ಪೂಜೆ ಮಾಡಕ್ಕೆ ಅಂತ ದೇವ್ರ ಮನೆಗೆ ಹೋದೆ. ದೀಪ ಹಚ್ಚೋಕ್ ನೋಡಿದ್ರೆ ದೀಪದ ಎಣ್ಣೆ ಕೆಂಪಗಾಗ್ಬಿಟ್ಟಿತ್ತು ಗುರುಗಳೇ. ಮತ್ತೆ ನಂದು ಮತ್ತೆ ವಿಕ್ಕಿ ಅವ್ರ ಫೋಟೋ, ಅಂದ್ರೆ ನಮ್ಮ ಯಜಮಾನ್ರ ಫೋಟೋ ಕೈ ಜಾರ್ ಬಿದ್ದು ಒಡೆದೋಯ್ತು. ಮತ್ತೆ ನಮ್ಮ ಅತ್ತೆಗೆ ಮನೆಯಲ್ಲಿ ಕೆಟ್ಟದಾಗುತ್ತೆ ಅಂತ ಕನ್ಸ್ ಬಿತ್ತಂತೆ. ಇತ್ತೀಚೆಗಂತೂ ತುಂಬಾ ಸಮಸ್ಯೆಗಳು ಆಗ್ತಾನೆ ಇದೆ ಗುರುಗಳೇ. ನಮ್ಮ ಅತ್ತೆ ಕಡೆ ಒಬ್ರು ಜ್ಯೋತಿಷ್ರು 20 ವರ್ಷದ ಹಿಂದೆ ಈ ಮನೆಯಲ್ಲಿ ಇದೇ ತರ ಸಮಸ್ಯೆ ಕಾಣಿಸ್ಕೊಂಡಿತ್ತು ಅಂತ ಹೇಳಿದ್ರು. ಈಗ ಮತ್ತೆ ಒಬ್ಬ ವ್ಯಕ್ತಿ ಮನೆಗೆ ಪ್ರವೇಶ ಮಾಡೋದ್ರಿಂದ ಅದೇ ತರ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ ಗುರುಗಳೇ. ಆ ಜ್ಯೋತಿಷಿಗಳು ಹೇಳಿರೋ ಹಾಗೆ ಸದ್ಯಕ್ಕೆ ನಮ್ಮ ಮನೆಗೆ ಬರ್ತಿರೋ ವ್ಯಕ್ತಿ ಅಂದ್ರೆ ಅದು ನನ್ನ ತಂಗಿನೇ. ನನ್ನ ತಂಗಿಗೂ ಈ ಸಮಸ್ಯೆಗೂ ಯಾವುದು ಸಂಬಂಧ ಇಲ್ಲ ಅಲ್ವಾ ಗುರುಗಳೇ? ಅವಳಿಂದ ಏನು ತೊಂದರೆ ಆಗಲ್ಲ ಅಲ್ವಾ? ಇದೇ ವಿಚಾರನ ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಗುರುಗಳೇ. ನಾವು ಅವನ ಒಳ್ಳೆಯವನು ಅಂತ ಅನ್ಕೊಂಡ್ರೆ ಅವನಿಗವ್ನು ಈಗೋನು ಸ್ಯಾಟಿಸ್ಫೈ ಆಗಲ್ಲ, ದ್ವೇಷನೂ ಕಮ್ಮಿ ಆಗಲ್ಲ. ಸೊ ನನ್ನ ಪ್ರಕಾರ ಅವನು ಒಳ್ಳೆ ರೀತಿನಲ್ಲೇ ಬಿಹೇವ್ ಮಾಡ್ತಿದ್ದಾನೆ ಅನ್ಸ್ತದೆ. ವಾಟ್ಸ್ ರಾಂಗ್ ವಿತ್ ಯು ಅಮೂಲ್ಯ? ಯಾಕೆ ನೀವಿಬ್ರು ಒಂದು ವಿಚಾರದಲ್ಲಿ ಇಷ್ಟೊಂದು ಸಾಫ್ಟ್ ಬಿಹೇವ್ ಮಾಡ್ತಿದ್ದೀರಾ? ಅಣ್ಣ ಅದು ಅದೇ ಪ್ಲೀಸ್, ಈಸ್ ಅ ಬ್ಲಡಿ ರಾಸ್ಕಲ್. ಅವನನ್ನ ಎಷ್ಟು ಹತ್ತಿರದಿಂದ ನೋಡಿದ್ಯಾನೆ, ನೀನು ಒಂದೊಂದು ಹೀಗೆ ಜಡ್ಜ್ ಮಾಡ್ತಿದ್ದೀನಿ. ನಾನೇನು ಅವನ ಕ್ಷಮಿಸ್ಬೇಕು ಅಂತ ಹೇಳ್ತಿಲ್ಲ ವೇದಾಂತ್, ಅಥವಾ ಹಳೇದ್ನೆಲ್ಲ ಮರೆತು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತಾನೂ ಹೇಳ್ತಿಲ್ಲ. ಮತ್ತೆ ವಾಟ್ ಆರ್ ಯು ಟ್ರೈಂಗ್ ಟು ಸೇ? ಏನ್ ಹೇಳ್ತಿದ್ಯಾ? ಜಸ್ಟ್ ಅವನ್ನ ನೋಡೋ ಆಂಗಲ್ ಚೇಂಜ್ ಮಾಡ್ಕೊ ಅಂತ ಹೇಳ್ತಿದ್ದೀನಿ ವೇದಾಂತ್. ಐ ಮೀನ್ ಅವನ ಬಗ್ಗೆ ಅಷ್ಟೊಂದೆಲ್ಲ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಿನಗೆ ಮೊದಲೇ ಕೋಪ ಜಾಸ್ತಿ, ಆ ಕೋಪದಲ್ಲಿ ಈ ತರ ತಪ್ಪೆಲ್ಲ ಮಾಡ್ಬಿಡ್ತೀಯ. ಇನ್ಮೇಲಾದ್ರೂ ಅವ್ನು ಸಿಕ್ತಾಗೆಲ್ಲ ಜಗಳ ಮಾಡೋದು, ಒಡೆಯಕ್ ಹೋಗೋದು ಇದೆಲ್ಲ ಮಾಡಬೇಡ. ಅವನಷ್ಟಕ್ಕೆ ಅವನ ಬಿಟ್ಬಿಡು. ಹಾಗೆ ಮಾಡೋದ್ರಿಂದ ನಮ್ಗೆ ಲಾಸ್ ಇಲ್ಲ ಅಲ್ವಾ? ಕವಡೆ ಶಾಸ್ತ್ರನೋ ಅದೇ ಹೇಳ್ತಾ ಇದೆ ಅಮ್ಮ. ಏನ್ ಹೇಳ್ತಾ ಇದೆ ಗುರುಗಳೇ? ಇನ್ನೊಬ್ಬರು ಜ್ಯೋತಿಷರು ಏನ್ ಅನಾಹುತ ಆಗುತ್ತೋ ಅಂತ ಹೇಳಿದ್ರು ನನ್ ಕವಡೆ ಶಾಸ್ತ್ರನೋ ಅದೇ ಹೇಳ್ತಾ ಇದೆ. ನೋಡಮ್ಮ, ಕವಡೆ ಶಾಸ್ತ್ರದ ಪ್ರಕಾರ ನಿಮ್ ಜೀವನದಲ್ಲಿ ಹೊರಗಿನಿಂದ ಒಬ್ಬ ವ್ಯಕ್ತಿ ಪ್ರವೇಶ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಆ ವ್ಯಕ್ತಿ ಕಾಲಿಟ್ಟಿದ ತಕ್ಷಣನೇ ನಿಮ್ಮ ಮನೆಯವ್ರ ನೆಮ್ಮದಿಯೆಲ್ಲ ಹಾಳಾಗುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ನಾನ್ ಕಲಿತಿರೋ ವಿದ್ಯೆ ಮೇಲೆ ಹೇಳ್ತಾ ಇದ್ದೀನಮ್ಮ. ನನ್ ಶಾಸ್ತ್ರದ ಲೆಕ್ಕಾಚಾರ ಯಾವತ್ತೂ ಸುಳ್ಳಾಗಿಲ್ಲ. ಶಾಸ್ತ್ರ ಏನ್ ಹೇಳುತ್ತೋ ಅದಾಗೇ ಆಗುತ್ತೆ. ನಿಮ್ ಸಂಸಾರ ಕಾಪಾಡೋದು ತುಂಬಾ ಕಷ್ಟ ಇದೆ ಅಮ್ಮ. ಇದಕ್ಕೇನು ಪರಿಹಾರನೇ ಇಲ್ವಾ ಗುರುಗಳೇ? ಸದ್ಯಕ್ಕಂತೂ ಏನು ಪರಿಹಾರ ಇಲ್ಲಮ್ಮ.
ಆ ದೇವ್ರ ಮೊರೆ ಹೋಗಮ್ಮ. ಅವನ ಆಶೀರ್ವಾದದಿಂದ ಏನಾದ್ರೂ ಒಳ್ಳೇದಾದ್ರೆ ನಿಮ್ ಸಂಸಾರಕ್ಕೆ ಒಳ್ಳೇದಾಗ್ಬೋದು. ಅದನ್ನ ನಿರೀಕ್ಷೆ ಇಟ್ಕೊಮ್ಮ. ಸದ್ಯಕ್ ಮನೆಗ್ ಬರ್ತಿರೋ ವ್ಯಕ್ತಿ ಅಂದ್ರೆ ಅದು ಅಮ್ಮನೇ. ಅಲ್ಲಿಗೆ ಅಮ್ಮನೇ ಈ ಸಮಸ್ಯೆ ಕಾರಣ ಆಗ್ಬಿಡ್ತಾಳ. ಕರೆಕ್ಟ್ ಅಣ್ಣ. ಅವನ್ನ ಇಗ್ನೋರ್ ಮಾಡು, ಇಲ್ಲ ಅಂದ್ರೆ ಅವ್ನ ನಿಮ್ ತಲೆಯಲ್ಲೇ ಕೂತಿರ್ತಾನೆ. ಅವನ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಟಾಕು ಅಲ್ವಾ? ಓಕೆ, ಲೇ ಹಳೆ ಮುದ್ಕಿ, ಎಲ್ಲೇ ಹೋಗಿದ್ದೆ? ಇಷ್ಟು ತನಕ ನಿಂಗೋಸ್ಕರ ನಾವೆಲ್ಲ ವೇಟ್ ಮಾಡ್ತಿದೀವಿ. ಎಲ್ಲಿಗೆ ಹೋಗಿದ್ದೆ ನೀನು? ಯಾಕೆ ಇಷ್ಟು ಲೇಟು? ಏನು ವಿಚಾರಣೆ ಮಾಡಕ್ ನಿಂತಿದ್ಯಾ? ನಾನು ಎಲ್ಲಿಗೆ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ನಿನಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಮೊದ್ಲೇ ನನ್ ಮೂಡ್ ಸರಿ ಇಲ್ಲ. ಸುಮ್ನೆ ಅದು ಅಂತ ಮಾತಾಡ್ತಿದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಆಹಾ ಸುಪ್ನಾತಿ, ಕಾಲ್ ಮುರಿದು ಕೈ ಕೊಡೋದಕ್ಕೆ ನನ್ನನ್ನು ಸಾಕಿರೋ ಕೋಳಿ ಅನ್ಕೊಂಡಿದ್ಯಾ? ಮುರಿದ ತಕ್ಷಣ ಟಪಕ್ ಅಂತ ಮುರಿದೋಗಕ್ಕೆ? ಲೇ ಅದೇನು ಅಂತ ಮಾತಾಡ್ತೀಯ? ಅದು ಟಪಕ್ ಅಂತ ಅಲ್ಲ, ಟಕ್ ಅಂತ. ನಿನ್ ಮಾತ್ ಕೇಳ್ತಿದ್ರೆ ಪ್ರಾಣ ಹೋಗಿರೋ ಪ್ರಾಣಿ ಕೂಡ ಮತ್ತೆ ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಹೌದೌದು, ನೀನ್ ಬಾರಿ ಅದ್ಭುತವಾಗಿ ಮಾತಾಡ್ತೀಯ. ಪ್ರಾಣ ಕಳ್ಕೊಂಡಿರೋ ಪ್ರಾಣಿನೂ ಮತ್ತೆ ಪ್ರಾಣ ಕಳ್ಕೊಂಡ್ಬಿಡುತ್ತಾ? ಯಪ್ಪ, ಅದ್ ಹೆಂಗೆ? ಅದು ಎರಡೆರಡು ಜೀವ ಇರುತ್ತೆ ಅದಕ್ಕೆ. ನೀನಂತ ಕುಂಬಳಕಾಯಿ ಇರೋ ಕಡೆ ಎರಡೆರಡು ಜೀವ ಇರೋ ಪ್ರಾಣಿ ಕೂಡ ಇರುತ್ತೆ. ನಿನ್ ಭಾಷೆ ಆ ದೇವ್ರೆ ಮೆಚ್ಬೇಕು. ನಿನ್ ಕಟ್ಕೊಂಡ್ ವೇದನ್ ಬಾಬಾ ಹೆಂಗ್ ಜೀವನ ಸಾಗಿಸ್ತಾರೇನೋ. ಸದ್ಯಕ್ಕೆ ಅವ್ರು ನಿನ್ ಭಾಷೆ ಕಲೀಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಏಯ್, ಬಾಯಿ ಮುಚ್ಕೊಂಡಿರೆ. ನಾನ್ ಮಾತಾಡೋದು ಶುದ್ಧ ಕನ್ನಡ ಭಾಷೆ. ಭಾಷೆ ಬರ್ದಿರೋರ್ಗು ನನ್ ಭಾಷೆ ಈಸಿಯಾಗಿ ಅರ್ಥ ಆಗತ್ತೆ. ಅದು ನಮ್ ಭಾಷೆಗಿರೋ ಗತ್ತು ಗಮ್ಮತ್ತು. ನಮ್ ಕನ್ನಡ ಭಾಷೆ ತರ ಯಾವ ಭಾಷೆನೂ ಇಲ್ಲ. ನೀನ್ ಜಾಸ್ತಿ ಮಾತಾಡಿದ್ರೆ ನೋಡಿ ಸರಿ ಇಲ್ಲ. ಇದೇನ್ರಿ ಇದು? ಯಾವಾಗ್ಲೂ ಗಿಜಗಿಜ ಅಂತ ಕಿತ್ತಾಡ್ತಾ ಇರ್ತೀರಾ, ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಅಲ್ಲ ಅಮ್ಮ, ಅವಳಿಗೋಸ್ಕರ ಇಷ್ಟ ತನಕ ವೇಟ್ ಮಾಡಿದೀವಿ. ಈಗ ನೋಡ ನನ್ ಕಾಲ ಹೇಳಿದಾಳೆ. ಇವಳಿಗೆ ಎಷ್ಟು ಕೊಬ್ಬಿರ್ಬೇಡ, ನಂಗಂತೂ ಸಖತ್ ಕೋಪ ಬರ್ತಿದೆ ನೋಡು. ಅದಿತಿ, ಇವಳು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿರೋ ಹುಡುಗಿ. ಇರೋಷ್ಟು ದಿವಸ ಅವಳ ಜೊತೆ ಸುಖವಾಗಿ ಸಂತೋಷವಾಗಿರ್ಬೋದಲ್ವಾ? ಅಲ್ಲಿಗೆ ಹೋದ್ಮೇಲೆ ಇವಳು ಸಿಗ್ತಾಳೇನೆ? ಯಾಕಮ್ಮ? ಹಳೆ ಮುಕ್ಕಿ ಗಂಡನ್ ಮನೆಗ್ ಮದ್ವೆ ಆಗೋದ್ಮೇಲೆ ಮತ್ತೆ ವಾಪಸ್ ಬರಲ್ವಾ? ನಿಜ ಅದಿತಿ, ಅವಳು ಬರ್ತಾಳೆ. ಆದ್ರೆ ಇಲ್ಲೇ ಬಂದಿರೋಕ್ಕಾಗತ್ತಾ? ಬಂದು ಹೋಗಿ ಮಾಡ್ತಿರ್ತಾಳೆ ಅಷ್ಟೆ. ಅವಳಿಗೆ ಅವಳದೇ ಆದ ಮನೆ, ಸಂಸಾರ, ಮಕ್ಕಳು ಅಂತಾಗತ್ತೆ. ಇವಳದು ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳ ಕಥೆನೂ ಇದೇನೆ. ನಾಳೆ ನಿನ್ಗೂ ಇದೇ ಆಗತ್ತೆ. ಎಂತೆಂತವ್ರಿಗೋ ಸಾವು ಬರುತ್ತಂತೆ. ನಮ್ಮ ಮನೇಲಿರೋ ಈ ಮುದುಕಿಗೆ ಅದು ಯಾವಾಗ ಸಾವು ಬರುತ್ತೋ, ಇನ್ನೂ ಎಷ್ಟು ವರ್ಷ ಬದುಕಿರ್ತಾಳೋ. ಇವಳೊಂಥರ ನಡೆದಾಡೋ CCTV ಕ್ಯಾಮ್ರಾ ಇದ್ದ ಹಾಗೆ. ಯಾವಾಗ್ಲೂ ಇವಳಿಗೆ ನನ್ನ ಮೇಲೆ ಕಣ್ಣು. ಕಣ್ ತಪ್ಪಿಸಿ ಕೆಲಸ ಮಾಡೋದು ಅಂತಂದ್ರೆ ದೊಡ್ಡ ಸಾಹಸನೇ. ಛೇ, ಓಕೆ, ಫಸ್ಟು ಕಿಶನಿಗೆ ಅಮೌಂಟ್ ಕೊಟ್ಬಿಟ್ಟು ಕೆಲಸ ಮುಗಿಸು ಅಂತ ಹೇಳಬೇಕು. ಯಾವುದೇ ಕಾರಣಕ್ಕೂ ಆ ವೇದಾಂತ್ ಮದ್ವೆ ಆಗ್ಬಾರ್ದು. ಇನ್ ಕೇಸ್ ಅವ್ನ ಮದ್ವೆ ಆಗ್ಬಿಟ್ರೆ ಕಿರಾತಕ್ಕಿ ಅಮೂಲ್ಯ ಕೂಡ ಬಂದು ಇಲ್ಲಿ ಸೇರ್ಕೋತಾಳೆ. ನಾನೊಬ್ಳೆ ಎಷ್ಟೋ ಅಂತ ದುಶ್ಮನ್ಗಳನ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ? ಕಷ್ಟ ಆಗ್ಬಿಡುತ್ತೆ. ಮನೇಲಿರೋ ದುಶ್ಮನ ಎದುರಿಸೋದು ತುಂಬಾನೇ ಕಷ್ಟ ಇದೆ.
ಸುವಾಸಿನಿ, ನೀನೆಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ನೀನ್ ಕದ್ದಿರೋ ಒಂದೊಂದು ಪೈಸೆನೂ ನಾನು ವಾಪಸ್ ತಗೋತೀನಿ. ನಮ್ಮಣ್ಣ ನಿಯತ್ತಾಗಿ ನ್ಯಾಯದಾರಳಿ ಶ್ರಮ ಪಟ್ಟು ದುಡ್ದಿರೋ ದುಡ್ಡಿದು. ಇದನ್ನ ಅನುಭವಿಸೋಕೆ, ಹಾಳು ಮಾಡೋದಕ್ಕೆ ಅವ್ರಿಗೆ ಮಾತ್ರ ಅಧಿಕಾರ ಇರೋದು. ಅವನನ್ನು ಬಿಟ್ಟು ಇನ್ಯಾರು ಕೂಡ ಇದ್ರಲ್ಲಿ ಒಂದ್ ಪೈಸೆನೂ ಹಾಳು ಮಾಡೋ ಆಗಿಲ್ಲ. ನೀನಿಲ್ಲಿ ರಾಣಿ ತರ ಮೆರೆಯಕ್ಕೂ ಆಗಲ್ಲ, ರಾಜ ಮಾತೆ ತರ ಬಿಲ್ಡಪ್ ಕೊಡಕ್ಕೂ ಬಿಡಲ್ಲ. ಆಟದ ಮೊದಲಿನ ಭಾಗದಲ್ಲಿ ನೀನೇ ಲೀಡಲ್ಲಿರ್ಬೋದು, ಆದ್ರೆ ಆಟದ ಕೊನೆಯಲ್ಲಿ ಗೆಲ್ಲೋದು ನಾನೇ. ಇಲ್ಲಿ ಗೆದ್ದವನಿಗಷ್ಟೇ ಮರ್ಯಾದೆ, ಸೋತವನು ಸತ್ತ ಅಂತಾನೆ ಲೆಕ್ಕ. ಇಲ್ಲ ಅಮ್ಮ, ಹಳೆ ಮುದುಕಿ ಜೊತೆ ಜಗಳ ಆಡೋದು ನನ್ನ ಅಜನ್ಮ ಸಿದ್ಧ ಹಕ್ಕು. ನಾನು ಇವಾಗ್ಲೂ ಜಗಳ ಆಡ್ತೀನಿ, ಮುಂದೆ ಅವಳು ಮದ್ವೆ ಆದ್ಮೇಲೆ ಜಗಳ ಆಡ್ತೀನಿ. ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂತ ಕೇಳಕ್ಕೂ ಅವ್ರ ಮನೆಗೆ ಹೋಗಿ ಜಗಳ ಮಾಡ್ತೀನಿ. ನಂಗೆ ಅವ್ರ ಜೊತೆ ಜಗಳ ಮಾಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೋಡ್ ಪರಿ, ಎಂತೋಳ್ನ ಎತ್ತಿದ್ಯಾ ಅಂತ. ನಾನು ಮದ್ವೆಗೆ ಹೋಗ್ತಿದ್ದೀನಿ ಅಂತ ಒಂಚೂರು ಫೀಲಿಂಗೇ ಇಲ್ಲ ಇವಳಿಗೆ. ಫೀಲಿಂಗ್ ಜಾಸ್ತಿ ಆಗಿರೋದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ನಂಗೆ ನಿನ್ ಮೇಲೆ ಪ್ರೀತಿ ತೋರ್ಸೋಕ್ ಬರೋದೇ ಹೀಗೆ. ನಂಗೆ ನಿನ್ ಜೊತೆ ಜಗಳ ಆಡಿದ್ಮೇಲೆನೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಆರಾಮಾಗಿದೆ ಅನ್ಸುತ್ತೆ. ಜಗಳ ಆಡ್ಲಿಲ್ಲ ಅಂದ್ರೆ ಯಾರಿಗೋ ಏನೋ ಆಗಿದೆ, ನಮ್ಮಿಬ್ರು ಮಧ್ಯೆ ಗ್ಯಾಪ್ ಶುರು ಆಗ್ಬಿಟ್ಟಿದೆ ಅಂತ ಏನೇನೋ ಯೋಚನೆಗಳೆಲ್ಲ ಬಂದ್ಬಿಡುತ್ತೆ. ಮದ್ವೆ ಆಗಿ ಹೋದ್ಮೇಲೆ ನಾನು ಯಾರ ಜೊತೆ ಜಗಳ ಆಡ್ಲಿ? ನೀ ಹೇಳೋದ್ ನಿಜ ಕಣೆ. ನಮ್ಮ ನೋಡೋರ್ಗೆ ನಾವು ಜಗಳ ಆಡ್ತಿದ್ದೀವಿ ಅಂತ ಅನ್ಸುತ್ತೆ, ಆದ್ರೆ ನಮಗ್ ಮಾತ್ರ ಗೊತ್ತು ಅದೇನು ಅಂತ. ಸರಿ, ನಿಂಗೆ ಯಾವಾಗ ಜಗಳ ಮಾಡ್ಬೇಕು ಅನ್ಸುತ್ತೋ ನನ್ಗೊಂದು ಫೋನ್ ಕಾಲ್ ಮಾಡಿ, ನಾನು ಇಲ್ಲಿಗೆ ಬರ್ತೀನಿ. ನಿಂಗೆ ಸಮಾಧಾನ ಹಾಕೋಷ್ಟು ನನ್ನ ಜೊತೆ ಜಗಳ ಮಾಡು, ಆಯ್ತಾ? ಪ್ರಳಯಾಂತಕರು ಕಣೆ ನೀವು. ನಿಮ್ಮಿಬ್ಬರ ಮಧ್ಯೆ ಬಂದವರು ಖಂಡಿತ ಮೂರ್ಖರಾಗ್ತಾರೆ. ಅದ್ ನೀವು ಯಾವಾಗ ಕಿತ್ತಾಡ್ತಿರೋ, ಯಾವಾಗ ಪ್ರೀತಿ ಮಾಡ್ತಾರೋ ಒಂದೂ ಗೊತ್ತಾಗಲ್ಲ. ಇವರಿಬ್ರು ಯಾವತ್ತೂ ಜಗಳ ಆಡ್ಕೊಂಡಿಲ್ಲ ಕಣೆ. ಇವರೇ ಹೇಳ್ದಾಗೆ ಇವರು ಪ್ರೀತಿ ಮಾಡೋದೇ ಹೀಗೆ. ಎಲ್ಲಿ ಕೋಪ ಮತ್ತೆ ಜಗಳ ಜಾಸ್ತಿ ಇರುತ್ತೋ ಅಲ್ಲಿ ಪ್ರೀತಿನೂ ಜಾಸ್ತಿ ಇರುತ್ತೆ. ಪ್ರೀತಿಗೆ ರೀತಿ ಇರೋದಿಲ್ಲ, ಅದಕ್ಕೆ ಕೋಪದ ಭೀತಿನೂ ಇರೋದಿಲ್ಲ. ಅದಕ್ಕೆ ಇವರಿಬ್ರು ಹೀಗಿರೋದು. ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ. ನೀವು ಮಾತ್ರ ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಮ್ಮನೇ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ.